ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಮ್ಮದು ತೋಟದಲ್ಲಿ ಕಾಯಿ ಸ್ವಲ್ಪ ಬೇಗನೆ ಬಿದ್ದೋಯ್ತು, ಹಣ್ಣಾಗಿಲ್ಲ. ಐ ಥಿಂಕ್ ಇದು ಮೆಲನ್ನು. ಅದನ್ನು ಹಾಗೆ ಬಿಸಾಕೋ ಬದಲು ಅದ್ರಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಇನ್ನೂ ಸ್ವೀಟ್ನೆಸ್ ಬಂದಿರಲ್ಲ ಅದಕ್ಕೆ. ಸೊ ಅದಕ್ಕೇನು ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಉಪ್ಪು, ಇದರಲ್ಲಿ ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡ್ರು ಇದೆ, ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಸ್ವಲ್ಪ ಎಣ್ಣೆ ತೊಗೊತಾ ಇದ್ದೀನಿ. ಇದನ್ನು ಸ್ಕಿನ್ ತೆಗೆದು ಕಟ್ ಮಾಡ್ಕೊತೀನಿ. ಒಳಗಡೆ ಸೀಡ್ಸ್ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಸೀಡ್ಸ್ ಇದ್ದರೆ ಸೀಡ್ಸ್ ತೆಗೆದುಬಿಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ curry with this is a melon. This grown in my garden, but the problem is we took it out too early because the stem was drying up. So we took it up too early. I will be doing curry with that. For that I have taken mustard, cumin seeds, turmeric, cilantro, coconut, fresh coconut, salt, asafoetida, hing. This is sambar powder and extra hot chili powder I have taken, and this is urad dal and chana dal. I will be taking some oil also. Now I will just peel it off and then cut that into smaller pieces. Just took out the peels. ಸ್ಕಿನ್ ಎಲ್ಲ ತೆಗೆದಾಯಿತು. ಇವಾಗ ಕಟ್ ಮಾಡ್ತೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. just putting some oil. For that I will be adding mustard seeds, ಸಾಸಿವೆ, cumin seeds, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದಕ್ಕೆ curry leaves. I just added 2 red chilies also and curry leaves. ಇವಾಗ ವೆಜಿಟಬಲ್ಸ್ ಹಾಕಿದೆ. ಸ್ವಲ್ಪ ಸಾಲ್ಟು, ಹಿಂಗು, ಅಸಫೋಟೆಡ್ ಆ್ಯಂಡ್ ಸಾಲ್ಟ್, ಸ್ವಲ್ಪ ನೀರು, ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಮಾಡಬೇಕಿದ್ರೆ.